ಹೆಜಿ ಅಕಾಡೆಮಿಯ ದೈನಂದಿನ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆಗೆ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಆತ್ಮೀಯ ಸ್ವಾಗತ. ಪರೀಕ್ಷಾ ಸಿದ್ಧತೆಗೆ ಬೇಕಾದ ಎಲ್ಲ ಪ್ರಮುಖ ವಿಷಯಗಳನ್ನು ಇವತ್ತು ನಾವು ಆಳವಾಡಿ ಚರ್ಚೆ ಮಾಡೋಣ. ಬನ್ನಿ ಶುರು ಮಾಡೋಣ. ಈ ಒಂದು ಅದ್ಭುತವಾದ ಸ್ಫೂರ್ತಿದಾಯಕ ನುಡಿಯೊಂದಿಗೆ ಇವತ್ತಿನ ನಮ್ಮ ಕಲಿಕೆಯನ್ನು ಶುರು ಮಾಡೋಣ. ನೆನಪಿಡಿ, ನಿಮ್ಮಲ್ಲಿ ಗೆಲ್ಲಲೇಬೇಕು ಅನ್ನೋ ಛಲ ಇದ್ರೆ ಎಂಥ ಕಷ್ಟದ ದಾರಿಯೂ ಸುಲಭವಾಗಿ ಕಾಣಿಸುತ್ತೆ. ಸರಿ, ಇವತ್ತಿನ ದಿನಾಂಕ ಏಪ್ರಿಲ್ 19, 2026. ಇಂದಿನ ಪ್ರಮುಖ ವಿದ್ಯಮಾನಗಳನ್ನು ನಾವೀಗ ಒಂದೊಂದಾಗಿ ನೋಡೋಣ. ಆದರೆ ಅದಕ್ಕೂ ಮುಂಚೆ ಇವತ್ತಿನ ದಿನಕ್ಕೊಂದು ವಿಶೇಷತೆ ಇದೆ ಗೊತ್ತಾ? ಪ್ರತಿ ವರ್ಷ ಏಪ್ರಿಲ್ 19 ವಿಶ್ವ ಯಕೃತ್ ದಿನ ಅಂದ್ರೆ ವರ್ಲ್ಡ್ ಲಿವರ್ ಡೇ ಅಂತ ಆಚರಣೆ ಮಾಡ್ತಾರೆ. ನಮ್ಮ ದೇಹದಲ್ಲಿ ಲಿವರ್ ಅನ್ನೋದು ಅತ್ಯಂತ ಪ್ರಮುಖವಾದ ಅಂಗ. ಅದರ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸೋದೇ ಈ ದಿನದ ಮುಖ್ಯ ಉದ್ದೇಶ. 2026ರ ಥೀಮ್ ಸಾಲಿಡ್ ಹ್ಯಾಬಿಟ್ಸ್ ಸ್ಟ್ರಾಂಗ್ ಲಿವರ್ ಅಂತ. ಅಂದ್ರೆ ದೃಢವಾದ ಅಭ್ಯಾಸಗಳು ಬಲಿಷ್ಠ ಯಕೃತ್ತು ಅಂತ ಅರ್ಥ. ಇದರ ಮೇಲೆ ಒಂದು ಪ್ರಶ್ನೆ ಬರೋ ಸಾಧ್ಯತೆ ಇದೆ. ವಿಶ್ವ ಯಕೃತ್ ದಿನ 2026ರ ಅಧಿಕೃತ ಥೀಮ್ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಸಾಲಿಡ್ ಹ್ಯಾಬಿಟ್ಸ್ ಸ್ಟ್ರಾಂಗ್ ಲಿವರ್. ಇದನ್ನ ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ಓಕೆ, ಹಾಗಿದ್ರೆ ಇವತ್ತಿನ ನಮ್ಮ ಚರ್ಚೆಯ ಪಯಣ ಹೇಗಿರುತ್ತೆ ಅಂದರೆ, ಮೊದಲು ನಮ್ಮ ರಾಜ್ಯ ಕರ್ನಾಟಕದ ಸುದ್ದಿಗಳು, ನಂತರ ರಾಷ್ಟ್ರೀಯ ಮಟ್ಟದ ಪ್ರಮುಖ ವಿದ್ಯಮಾನಗಳು, ಆಮೇಲೆ ವಿಶ್ವ ಮತ್ತು ಭಾರತಕ್ಕೆ ಸಂಬಂಧಿಸಿದ ವಿಷಯಗಳು, ಮತ್ತು ಕೊನೆಗೆ ಎಲ್ಲವನ್ನ ಒಮ್ಮೆ ಸಾರಾಂಶ ನೋಡಿ ಅಭ್ಯಾಸ ಮಾಡೋಣ. ಅಂದರೆ ಸ್ಥಳೀಯದಿಂದ ಜಾಗತಿಕ ಮಟ್ಟದವರೆಗೆ ಸಾಗೋಣ. ಮೊದಲಿಗೆ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಂತಹ ಪ್ರಮುಖ ಬೆಳವಣಿಗೆಗಳ ಮೇಲೆ ಒಂದು ಕಣ್ಣಾಡಿಸೋಣ. ಯಾಕಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಇವು ಬಹಳ ಮಹತ್ವಪೂರ್ಣವಾದವು. ಇತ್ತೀಚೆಗೆ ಕರ್ನಾಟಕದಲ್ಲಿ ಮಹಿಳಾ ಸಬಲೀಕರಣಕ್ಕೆ ವಿಶೇಷವಾದ ಒತ್ತು ನೀಡಲಾಗ್ತಿದೆ. ಸರ್ಕಾರ ಕೇವಲ ಯೋಜನೆಗಳನ್ನ ಘೋಷಣೆ ಮಾಡೋದು ಮಾತ್ರ ಅಲ್ಲ, ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಗೆ ಬೇಕಾದ ಒಂದು ಪೂರಕ ವಾತಾವರಣವನ್ನೇ ಸೃಷ್ಟಿ ಮಾಡ್ತಿದೆ. ನೋಡಿ, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಅದ್ಭುತವಾದ ಇನಿಷಿಯೇಟಿವ್ಸ್ ಇವೆ. ಮೊದಲನೇದು ಮಹಿಳಾ ಉದ್ಯೋಗಿಗಳಿಗೆ 12 ದಿನಗಳ ವೇತನ ಸಹಿತ ಮುಟ್ಟಿನ ರಜೆ. ಇದು ನಮ್ಮ ದೇಶದಲ್ಲೇ ಒಂದು ಐತಿಹಾಸಿಕ ಮತ್ತು ಪ್ರಗತಿಪರ ಹೆಜ್ಜೆ. ಎರಡನೇದು ನಮೋ ಡ್ರೋನ್ ದೀದಿ ಯೋಜನೆ. ಕೃಷಿ ಕ್ಷೇತ್ರದಲ್ಲಿ ತಂತ್ರಜ್ಞಾನವನ್ನ ಮಹಿಳೆಯರ ಕೈಗೆ ಕೊಡೋ ಈ ಯೋಜನೆಯಲ್ಲಿ ನಮ್ಮ ರಾಜ್ಯ ಎಲ್ರಿಗಿಂತ ಮುಂದೆ ಇದೆ. ಅತಿ ಹೆಚ್ಚು ಮಹಿಳಾ ಪೈಲಟ್ಗಳಿಗೆ ತರಬೇತಿ ನೀಡಿದೆ. ಮತ್ತು ಮೂರನೇದಾಗಿ ರಾಜ್ಯ ಬಜೆಟ್ನಲ್ಲಿ ಮಹಿಳಾ ಉದ್ಯಮಿಗಳಿಗೋಸ್ಕರ ಬರೋಬ್ಬರಿ 1,000 ಕೋಟಿ ರೂಪಾಯಿಗಳ ಸಾಲ ಸೌಲಭ್ಯವನ್ನು ಮೀಸಲಿಟ್ಟಿದ್ದಾರೆ. ಇದು ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಒಂದು ದೊಡ್ಡ ಬೂಸ್ಟ್ ಅಲ್ವಾ? ಸರಿ, ಈಗ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಹೇಗೆ ಬರಬಹುದು ಅಂತ ನೋಡೋಣ. ಇತ್ತೀಚೆಗೆ ಯಾವ ರಾಜ್ಯ ಮಹಿಳಾ ಉದ್ಯೋಗಿಗಳಿಗೆ 12 ದಿನಗಳ ಪೇಯ್ಡ್ ಮೆನ್ಸ್ಟ್ರುವಲ್ ಲೀವ್ ನೀತಿಯನ್ನು ಜಾರಿಗೆ ತಂದಿದೆ? ಉತ್ತರ ಏನು? ಖಂಡಿತ ನಮ್ಮ ಕರ್ನಾಟಕ. ಹಾಗೆ ನಮೋ ಡ್ರೋನ್ ದೀದಿ ಯೋಜನೆಯಲ್ಲಿ ಅತಿ ಹೆಚ್ಚು ಮಹಿಳೆಯರಿಗೆ ತರಬೇತಿ ನೀಡಿದ ರಾಜ್ಯ ಯಾವುದು ಅಂತ ಕೇಳಿದ್ರು ಉತ್ತರ ಕರ್ನಾಟಕನೇ. ಮತ್ತು ಕರ್ನಾಟಕ ಬಜೆಟ್ನಲ್ಲಿ ಮಹಿಳಾ ಉದ್ಯಮಿಗಳಿಗೆ ಎಷ್ಟು ಮೊತ್ತದ ಸಾಲ ಸೌಲಭ್ಯ ಘೋಷಿಸಲಾಗಿದೆ? ಉತ್ತರ 1,000 ಕೋಟಿ ರೂಪಾಯಿಗಳು. ನೋಡಿ, ಈ 3 ಅಂಶಗಳು ಮಹಿಳೆಯರ ಆರೋಗ್ಯ, ಕೌಶಲ್ಯ ಮತ್ತು ಆರ್ಥಿಕ ಸಬಲೀಕರಣವನ್ನ ಒಟ್ಟಿಗೆ ಪ್ರತಿನಿಧಿಸುತ್ತವೆ. ಓಕೆ, ಈಗ ನಮ್ಮ ಫೋಕಸ್ ಅನ್ನ ತಂತ್ರಜ್ಞಾನ, ಮೂಲಸೌಕರ್ಯ ಮತ್ತು ಪರಿಸರದ ಕಡೆಗೆ ತಿರುಗಿಸೋಣ. ಈ ಕ್ಷೇತ್ರಗಳಲ್ಲಿ ನಮ್ಮ ಕರ್ನಾಟಕ ಹೇಗೆ ಮುನ್ನಡೆತಿದೆ ಅಂತ ನೋಡೋಣ ಬನ್ನಿ. ನೋಡಿ, ಕರ್ನಾಟಕದ ಪ್ರಗತಿ ಎಷ್ಟು ವೈವಿಧ್ಯಮಯವಾಗಿದೆ ಅಂತ. ಒಂದು ಕಡೆ ಏರೋಸ್ಪೇಸ್ ಕ್ಷೇತ್ರದಲ್ಲಿ ನಮ್ಮ ಹೆಮ್ಮೆಯ ತೇಜಸ್ ಫೈಟರ್ ಜೆಟ್ನ ಗ್ಯಾಲರಿ ಬೆಂಗಳೂರಿನಲ್ಲಿ ಉದ್ಘಾಟನೆಯಾಗಿದೆ. ಇನ್ನೊಂದು ಕಡೆ ಪರಿಸರ ಸ್ನೇಹಿ ಸಾರಿಗೆಯಲ್ಲಿ ಭಾರತದ ಮೊದಲ ಗ್ರೀನ್ ಹೈಡ್ರೋಜನ್ ಬಸ್ ಕೂಡ ನಮ್ಮ ಬೆಂಗಳೂರಿನಲ್ಲೇ ಓಡಾಟ ಶುರು ಮಾಡಿದೆ. ನಗರ ಮೂಲ ಸೌಕರ್ಯದಲ್ಲಿ BWSBಯ ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆ ನಾಗರಿಕರಿಗೆ ಸಹಾಯ ಆಗ್ತಿದೆ. ಪ್ರಾದೇಶಿಕ ಸಂಪರ್ಕದಲ್ಲಿ ನಮ್ಮ ಶಿವಮೊಗ್ಗ ವಿಮಾನ ನಿಲ್ದಾಣ ಅತ್ಯುತ್ತಮ ಪ್ರಶಸ್ತಿಯನ್ನ ಗೆದ್ದಿದೆ. ಅಷ್ಟೇ ಅಲ್ಲ, ನಮ್ಮ ಜೀವ ವೈವಿಧ್ಯ ಎಷ್ಟು ಶ್ರೀಮಂತವಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ವಿಜಯನಗರದಲ್ಲಿ ಅಪರೂಪದ ಸ್ಯಾಂಡಲ್ವುಡ್ ಚಿರತೆ ಕೂಡ ಕಾಣಿಸ್ಕೊಂಡಿದೆ. ಅಂದ್ರೆ ಟೆಕ್ನಾಲಜಿಯಿಂದ ಹಿಡಿದು ಪ್ರಕೃತಿಯವರೆಗೆ ನಮ್ಮ ರಾಜ್ಯದ ಸಾಧನೆ ಹರಡಿಕೊಂಡಿದೆ. ಸರಿ, ಈಗ ಒಂದು ರ್ಯಾಪಿಡ್ ಫೈರ್ ರಸಪ್ರಶ್ನೆ. ಹೇಳಿ, ತೇಜಸ್ ಗ್ಯಾಲರಿ ಎಲ್ಲಿ ಉದ್ಘಾಟನೆಯಾಯಿತು? ಉತ್ತರ ಬೆಂಗಳೂರಿನ HAL ಮ್ಯೂಸಿಯಂನಲ್ಲಿ. ಗ್ರೀನ್ ಹೈಡ್ರೋಜನ್ ಬಸ್ ಸೇವೆ ಶುರು ಮಾಡಿದ ನಗರ ಯಾವುದು? ಅದು ಬೆಂಗಳೂರೇ. ಹಾಗೆ ಅತ್ಯುತ್ತಮ ಪ್ರಾದೇಶಿಕ ವಿಮಾನ ನಿಲ್ದಾಣ ಪ್ರಶಸ್ತಿ ಪಡೆದಿದ್ದು ಯಾವ ಏರ್ಪೋರ್ಟ್? ಉತ್ತರ ಶಿವಮೊಗ್ಗ. ಈ ಸ್ಥಳಗಳನ್ನ ಮತ್ತು ಯೋಜನೆಗಳನ್ನ ಸರಿಯಾಗಿ ಮ್ಯಾಚ್ ಮಾಡಿ ನೆನ್ಪಿಟ್ಕೊಳ್ಳೋದು ಪರೀಕ್ಷೆಗೆ ಬಹಳ ಮುಖ್ಯ. ಈಗ ಕರ್ನಾಟಕದ ಜೀವಾಳ ಅಂದ್ರೆ ನೀರಾವರಿ ಯೋಜನೆಗಳ ಬಗ್ಗೆ ನೋಡೋಣ. 3 ಪ್ರಮುಖ ಯೋಜನೆಗಳಿವೆ. ಮೊದಲನೇದು ಭದ್ರಾ ಮೇಲ್ದಂಡೆ ಯೋಜನೆ. ಇದಕ್ಕೆ ರಾಷ್ಟ್ರೀಯ ಯೋಜನೆಯನ್ನು ಮಾನ್ಯತೆ ಸಿಕ್ಕಿದೆ. ಇದರಿಂದ ಮಧ್ಯ ಕರ್ನಾಟಕದ ಬರಪೀಡಿತ ಪ್ರದೇಶಗಳಿಗೆ ಬಹಳ ದೊಡ್ಡ ಲಾಭವಾಗಲಿದೆ.
ಎರಡನೇದು ದಾವಣಗೆರೆ ಜಿಲ್ಲೆಯ ರೈತರಿಗೋಸ್ಕರ ಜಗಳೂರು ಏತ ನೀರಾವರಿ ಯೋಜನೆ. ಮೂರನೇದು ಗೋದಾವರಿ ಕಾವೇರಿ ನದಿ ಜೋಡಣೆ ಯೋಜನೆ. ಇದು ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳಿಗೆ ಪ್ರಯೋಜನಕಾರಿ ಆಗಲಿದೆ. ಈಗ ಇದರ ಮೇಲೆ ಪ್ರಶ್ನೆಗಳು ಹೇಗೆ ಬರ್ಬೋದು? ಯಾವ ಯೋಜನೆಗೆ ರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದೆ? ಉತ್ತರ: ಭದ್ರಾ ಮೇಲ್ದಂಡೆ. ಜಗಳೂರು ಏತ ನೀರಾವರಿ ಯೋಜನೆ ಯಾವ ಜಿಲ್ಲೆಯಲ್ಲಿದೆ? ಉತ್ತರ: ದಾವಣಗೆರೆ. ಸರಿ, ಇಲ್ಲಿಯವರೆಗೆ ಕರ್ನಾಟಕದ ವಿಷಯಗಳಾಯಿತು. ಈಗ ನಮ್ಮ ಚರ್ಚೆಯನ್ನ ರಾಷ್ಟ್ರಮಟ್ಟಕ್ಕೆ ತೆಗೆದುಕೊಂಡು ಹೋಗೋಣ. ಭಾರತದ ರಾಜಕೀಯ, ವಿಜ್ಞಾನ ಮತ್ತು ಸಾಂಸ್ಕೃತಿಕ ಕ್ಷೇತ್ರದನ್ನ ಪ್ರಮುಖ ಬೆಳವಣಿಗೆಗಳನ್ನು ಗಮನಿಸೋಣ. ಭಾರತೀಯ ರಾಜಕೀಯದಲ್ಲಿ 2 ಬಹಳ ಮುಖ್ಯವಾದ ಬೆಳವಣಿಗೆಗಳು ಆಗಿವೆ. ಮೊದಲನೇದು, ಲೋಕಸಭೆಯ ಸೀಟುಗಳನ್ನು 543ರಿಂದ 850ಕ್ಕೆ ಹೆಚ್ಚಿಸಲು 131ನೇ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಮಂಡಿಸಲಾಗಿದೆ. ಇದನ್ನ ಡಿಲಿಮಿಟೇಷನ್ ಅಥವಾ ಕ್ಷೇತ್ರಗಳ ಪುನರ್ವಿಂಗಡಣೆ ಅಂತ ಕರೀತಾರೆ. ಅಂದ್ರೆ ಜನಸಂಖ್ಯೆಗೆ ತಕ್ಕಂತೆ ಲೋಕಸಭಾ ಕ್ಷೇತ್ರಗಳ ಗಡಿಗಳನ್ನ ಮರುವಿನ್ಯಾಸ ಮಾಡೋದು. ಎರಡನೇದಾಗಿ, ರಾಜ್ಯಸಭೆಯ ಉಪಾಧ್ಯಕ್ಷರಾಗಿ ಹರಿವಂಶ್ ಸಿಂಗ್ ಅವರು ಸತತವಾಗಿ 3ನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈಗ ಇದರ ಮೇಲೆ ಪರೀಕ್ಷೆಯಲ್ಲಿ ನೇರ ಪ್ರಶ್ನೆಗಳು ಬರಬಹುದು. ಲೋಕಸಭಾ ಸೀಟುಗಳನ್ನು ಹೆಚ್ಚಿಸಲು ಯಾವ ತಿದ್ದುಪಡಿ ಮಸೂದೆಯನ್ನ ಮಂಡಿಸಲಾಗಿದೆ? ಸರಿಯಾದ ಉತ್ತರ 131ನೇ ತಿದ್ದುಪಡಿ ಮಸೂದೆ. ಇದನ್ನ ಮರೆಯಬೇಡಿ. ಹಾಗೆಯೇ ರಾಜ್ಯಸಭೆಯ ಉಪಾಧ್ಯಕ್ಷರಾಗಿ ಮತ್ತೆ ಆಯ್ಕೆಯಾದವರು ಯಾರು? ಉತ್ತರ: ಹರಿವಂಶ್ ಸಿಂಗ್. ಇವೆರಡೂ ರಾಜಕೀಯ ವಿದ್ಯಮಾನಗಳು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯ. ರಾಷ್ಟ್ರಮಟ್ಟದಲ್ಲಿ ಭಾರತದ ಸಾಧನೆಗಳು ನಿಜಕ್ಕೂ ಗಮನಾರ್ಹ. ಬಾಹ್ಯಾಕಾಶದಲ್ಲಿ ಇಸ್ರೋ ಶುಕ್ರಯಾನ 1 ಮಿಷನ್ ಮೂಲಕ ಶುಕ್ರಗ್ರಹವನ್ನ ಅಧ್ಯಯನ ಮಾಡೋಕ್ಕೆ ಸಿದ್ಧವಾಗ್ತಿದೆ. ತಂತ್ರಜ್ಞಾನದಲ್ಲಿ ಟಾಟಾ ಸಂಸ್ಥೆ ಗುಜರಾತ್ನಲ್ಲಿ ಭಾರತದ ಮೊದಲ ಚಿಪ್ ಫ್ಯಾಬ್ರಿಕೇಷನ್ ಪ್ಲಾಂಟ್ ಸ್ಥಾಪಿಸುತ್ತಿದೆ. ಸಾಂಸ್ಕೃತಿಕವಾಗಿ ನಮ್ಮ ಹೆಮ್ಮೆಯ ಸುಧಾಮೂರ್ತಿ ಅವರಿಗೆ ಪ್ರತಿಷ್ಠಿತ ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ ಲಭಿಸಿದೆ. ಕ್ರೀಡೆಯಲ್ಲಿ ಆರ್ ವೈಶಾಲ್ಯ ಅವರು ಚೆಸ್ನಲ್ಲಿ ಜಾಗತಿಕ ಮಟ್ಟದಲ್ಲಿ ಮಿಂಚುತ್ತಿದ್ದಾರೆ. ಹಾಗೆಯೇ ಯೋಗವನ್ನ ಇಡೀ ಜಗತ್ತಿಗೆ ಪರಿಚಯಿಸಿದ ಗುರು BKS ಅಯ್ಯಂಗಾರ್ ಅವರ ಕೊಡುಗೆಯನ್ನು ನಾವು ಸ್ಮರಿಸಿದ್ದೇವೆ. ಅಂದ್ರೆ ವಿಜ್ಞಾನ, ಉದ್ಯಮ, ಕಲೆ, ಕ್ರೀಡೆ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಭಾರತ ಮುನ್ನುಗ್ತಿದೆ. ಓಕೆ, ಈಗ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋಣ. ಜಾಗತಿಕ ವೇದಿಕೆಯಲ್ಲಿ ಭಾರತದ ಸ್ಥಾನಮಾನ ಹೇಗಿದೆ ಮತ್ತು ವಿಶ್ವದ ಪ್ರಮುಖ ಘಟನೆಗಳು ಯಾವುವು ಅಂತ ಚರ್ಚಿಸೋಣ. ಈ ಸ್ಲೈಡ್ನಲ್ಲಿ 3 ಪ್ರಮುಖ ಸೂಚ್ಯಾಂಕಗಳಿವೆ. ಮೊದಲನೆಯದು IMFನ GDP ಮುನ್ಸೂಚನೆ. ಇದರ ಪ್ರಕಾರ ಭಾರತ 7% ಬೆಳವಣಿಗೆಯೊಂದಿಗೆ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಆಗಲಿದೆ. ಎರಡನೆಯದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ. ಇದರಲ್ಲಿ ನಮ್ಮ ಸ್ಥಾನ 159. ಮೂರನೆಯದು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್. ಇದು ನಮ್ಮ ಪಾಸ್ಪೋರ್ಟ್ನ ಶಕ್ತಿಯನ್ನ ತೋರಿಸುತ್ತೆ. ಇದರಲ್ಲಿ ನಮ್ಮ ಸ್ಥಾನ 82ಕ್ಕೆ ಸುಧಾರಿಸಿದೆ. ಈ ಅಂಕಿಅಂಶಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋಣ. IMF ಪ್ರಕಾರ 2026ಕ್ಕೆ ಭಾರತದ GDP ಬೆಳವಣಿಗೆಯ ದರ ಎಷ್ಟು? ಉತ್ತರ: 7.00%. ಇದು ಭಾರತದ ಆರ್ಥಿಕ ಶಕ್ತಿಯನ್ನು ತೋರಿಸುತ್ತೆ. ವಿಶ್ವಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ ಮತ್ತು ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟು? ಉತ್ತರಗಳು ಕ್ರಮವಾಗಿ 159 ಮತ್ತು 82. ಈ ಸಂಖ್ಯೆಗಳು ದೇಶದ ಆರ್ಥಿಕ, ಸಾಮಾಜಿಕ ಮತ್ತು ರಾಜತಾಂತ್ರಿಕ ಸ್ಥಿತಿಯನ್ನ ಸೂಚಿಸುತ್ತವೆ. ವಿಶ್ವದಲ್ಲಿ ನಡೆದ ಕೆಲವು ಗಮನಾರ್ಹ ಘಟನೆಗಳು ಇಲ್ಲಿವೆ. ವಿಶ್ವಸಂಸ್ಥೆಯು 2026ನೇ ವರ್ಷವನ್ನ ಅಂತಾರಾಷ್ಟ್ರೀಯ ಕ್ವಾಂಟಮ್ ವಿಜ್ಞಾನ ವರ್ಷ ಅಂತ ಘೋಷಿಸಿದೆ. ಜಿಯೋಪಾಲಿಟಿಕ್ಸ್ನಲ್ಲಿ ಉಕ್ರೇನ್ ಅಧಿಕೃತವಾಗಿ ನಾಟೋದ 33ನೇ ಸದಸ್ಯ ರಾಷ್ಟ್ರವಾಗಿದೆ. ಹಾಗೂ ತಂತ್ರಜ್ಞಾನದಲ್ಲಿ ಚೀನಾದ ಬೀಜಿಂಗ್ ಹಾಫ್ ಮ್ಯಾರಥಾನ್ನಲ್ಲಿ ರೋಬೋಟ್ಗಳು ಹೊಸ ವಿಶ್ವ ದಾಖಲೆಯನ್ನೇ ನಿರ್ಮಿಸಿವೆ. ಈಗ ಇದರ ಮೇಲಿನ ಕೊನೆಯ ಪ್ರಶ್ನೆಗಳನ್ನು ನೋಡೋಣ. ವಿಶ್ವಸಂಸ್ಥೆ 2026ನೇ ವರ್ಷವನ್ನು ಯಾವ ವರ್ಷ ಅಂತ ಘೋಷಿಸಿದೆ? ಉತ್ತರ: ಅಂತಾರಾಷ್ಟ್ರೀಯ ಕ್ವಾಂಟಮ್ ವಿಜ್ಞಾನ ವರ್ಷ. ಮತ್ತು ನೇಟೋದ 33ನೇ ಸದಸ್ಯ ರಾಷ್ಟ್ರ ಯಾವುದು? ಉತ್ತರ: ಉಕ್ರೇನ್. ಈ ಎರಡೂ ವಿಷಯಗಳು ಅಂತಾರಾಷ್ಟ್ರೀಯ ವಿದ್ಯಮಾನಗಳಲ್ಲಿ ಬಹಳ ಮುಖ್ಯವಾಗುತ್ತವೆ. ಸರಿ, ಹಾಗಿದ್ರೆ ಇವತ್ತು ಚರ್ಚೆ ಮಾಡಿದ ಎಲ್ಲ ಪ್ರಮುಖ ಅಂಶಗಳನ್ನ ಒಮ್ಮೆ ವೇಗವಾಗಿ ಪುನರಾವರ್ತನೆ ಮಾಡೋಣ. ನಾವು ಕರ್ನಾಟಕದ ಮಹಿಳಾ ಸಬಲೀಕರಣ ಯೋಜನೆಗಳಿಂದ ಹಿಡಿದು ತಾಂತ್ರಿಕ ಪ್ರಗತಿ, ರಾಷ್ಟ್ರೀಯ ರಾಜಕೀಯ ಬೆಳವಣಿಗೆಗಳು ಮತ್ತು ವಿಶ್ವದಲ್ಲಿ ಭಾರತದ ಸ್ಥಾನಮಾನದವರೆಗೆ ಆಳವಾಗಿ ಚರ್ಚೆ ಮಾಡಿದ್ದೇವೆ. ನೋಡಿ, ಇವತ್ತು ನಾವು ಚರ್ಚೆ ಮಾಡಿದ ಎಲ್ಲಾ ವಿಷಯಗಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಪರೀಕ್ಷೆ ಮಾಡಿಕೊಳ್ಳೋದು ಬಹಳ ಮುಖ್ಯ. ಅದಕ್ಕಾಗಿ ನಮ್ಮ HGA ಅಕಾಡೆಮಿಯ ಸ್ಟಡಿ MCQ ಆಪ್ಗೆ ಹೋಗಿ ಇವತ್ತಿನ ರಸಪ್ರಶ್ನೆಯನ್ನು ತಪ್ಪದೆ ತೆಗೆದುಕೊಳ್ಳಿ. ಇದರಿಂದ ನಿಮ್ಮ ಕಲಿಕೆ ಇನ್ನಷ್ಟು ದೃಢವಾಗುತ್ತೆ, ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ಇಂದಿನ ಈ ವಿಶ್ಲೇಷಣೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.
ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇದೇ ರೀತಿ ಸ್ಪಷ್ಟ ಹಾಗೂ ಉಪಯುಕ್ತ ವಿಶ್ಲೇಷಣೆಗಳಿಗಾಗಿ ನಮ್ಮ HGA ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.